ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಟರ್ಡೇ ಆಗಿರೋದ್ರಿಂದ ಮಕ್ಕಳಿಗೆ ಲಂಚ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಮಸೊಪ್ಪು ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ಮೊದಲಿಗೆ ಸ್ಟವ್ ಮೇಲೆ ನೀರಿಟ್ಬಿಟ್ಟು ಅದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಹಾಕಿದಾದ್ಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಹಾಕಿದ್ಮೇಲೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಬೇಕು. ಕುದ್ದಾದ್ಮೇಲೆ ಅದಕ್ಕೆ ನಾನು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಶಕಂತ್ಲ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಮತ್ತು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊಪ್ಪು ಮಿಕ್ಸ್ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದ್ರ ಜೊತೆ ತಬಕ್ಸಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಂಗಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಏನಪ್ಪ ಅಂತಂದರೆ ಸೊಪ್ಪುಗಳ್ನ ಆಲ್ಮೋಸ್ಟ್ ಎಲ್ಲ ತಿನ್ನಬೇಕು. ಏಕೆಂದರೆ ಸೊಪ್ಪಲ್ಲಿ ಎಲ್ಲನೂ ಕೂಡ ಇದೆ, ಪ್ರೋಟೀನ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಪ್ರತಿಯೊಂದು ಇದೆ. ಸೊ ಹಾಗಾಗಿ ಸೊಪ್ಪು ಒಂದು ರೀತಿ ಗ್ರೀನ್ ಎಷ್ಟು ತಿಂತೀವೋ ಅಷ್ಟು ಚೆನ್ನಾಗಿರ್ತೀವಿ ನಾವು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಯಾವಾಗಲೂ ಸಜೆಸ್ಟ್ ಮಾಡ್ತಿರ್ತಾರೆ ತರಕಾರಿ ತಿನ್ನಬೇಕು, ಸೊಪ್ಪುಗಳ್ನ ತಿನ್ನಬೇಕು ಅಂತ. ಸೊ ಹಾಗಾಗಿ ನಾನು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಅದೇ ಸಾಕು, ನೀಟಾಗಿ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಬಂದಿದೆ. ಏನಪ್ಪ ಅಂತಂದರೆ ಅದು ಬೆಂದಿದ್ದಕ್ಕಂಥದ್ದನ್ನ ಮಸ್ಕೊಂಡಿದ್ದೀನಿ. ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಇನ್ನೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಮಸ್ಕೊಂಡಿದ್ನಲ್ವ ಆ ಸಾಂಬಾರನ್ನ ಹಾಕಿ ಒಂದು ಸರಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಅದು ಸ್ವಲ್ಪ ಒಂದು 5 ಮಿನಿಟ್ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಇತ್ತಲ್ವ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಉದುರಿಸ್ತಾ ಇದ್ದೀನಿ. ಟೇಸ್ಟಿಗೂ ಆಗುತ್ತೆ ಮತ್ತು ಫ್ಲೇವರ್ಗೂ ಕೂಡ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ. ಸೊ ಹಾಗಾಗಿ ಇದ್ರ ಜೊತೆ ಹಪ್ಳ ಇದ್ದರೆ ಸೂಪರ್ ಕಾಂಬಿನೇಷನ್ ಅಲ್ವ. ಹಪ್ಳ, ಉಪ್ಪಿನಕಾಯಿ ಮತ್ತು ಸೌತೆಕಾಯಿ, ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು. ತಿಂದಾದಮೇಲೆ ನಾವು ಕೂಡ ಹೊರಟ್ವಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಸೊ ಎಲ್ಲೋಗ್ತೀವಿ ಬನ್ನಿ ತೋರಿಸ್ತಾ ಹೋಗ್ತೀನಿ. ಮತ್ತು ಹೋಗ್ತಾ ಇದ್ದೀವಿ ಟೌನ್ಗಳಗಡೆ. ಇದು KEB ಹತ್ರ ಹೋಗ್ತಿದ್ದೀವಿ ಆಲ್ರೆಡಿ. ಇವಾಗ ಬುಕ್ಕಾಪಟ್ಟಣ ಸರ್ಕಲ್ ಇದೆಯಲ್ವ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಬಂದ್ವಿ ನೋಡಿ, ಬರ್ತಾ ಇದ್ದೀವಿ. ಇಲ್ಲಂತೂ ಏನು ಗೊತ್ತಾ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀರು ಬರ್ತಾ ಇದೆಯಲ್ವಾ, ಅದಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮುಂದಕ್ಕೆ ಪಾಸ್ ಆದ್ವಿ ನಾವು. ಮುಂದಕ್ಕೆ ಪಾಸ್ ಆಗಿಬಿಟ್ಟು ಹೋಗ್ತಾ ಇದ್ವಿ. ಧನ್ವಿ ಸ್ಕೂಲ್ ಹತ್ರ ಹಸಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇದು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು, ಕೆಲಸಗಳು ಮುಗಿಸ್ಕೊಂಡು ಮೇನ್ ಕೆಲಸ ಏನಿದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಅವ್ರ ಮನೆ ಹತ್ರ. ಅದು ಸಹ ಕೆಲಸ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ವಿ. ನೋಡಿ ಒಂದು ರೀತಿ ಇದು ಪಿಕ್ನಿಕ್ ಇದ್ದಂಗೆ ಇರುತ್ತೆ ಅಂತ ಹೇಳ್ಬೋದು. ಒನ್ ಡೇ ಪಿಕ್ನಿಕ್ ನನಗಂತೂ ತುಂಬ ಇಷ್ಟ. ಅದರೊಳಗೆ ನಂಗೆ ಗ್ರೀನರಿ ಅಂದ್ರಂತೂ ಸಖತ್ ಇಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲನೂ ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ನೋಡೋಂಗಾಗುತ್ತೆ. ಆ ಗಿಡಗಳ್ನೆಲ್ಲ ಅಷ್ಟು ಚೆನ್ನಾಗಿ ಗ್ರೀನರಿ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಒಂದು ರೀತಿ ಒಳ್ಳೆಯದು, ಗಾಳಿ ಬರಬೇಕು ಅಂದರೆ ಇಂಥ ವಾತಾವರಣಕ್ಕೆ ಹೋಗಬೇಕು. ನಿಜವಾಗ್ಲೂ ಇವ್ರು ಅದೃಷ್ಟವಂತರು ಒಂದು ರೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗಂತೂ ಟೌನಲ್ಲಿ ಇದ್ದು ಬೋರ್ ಹೊಡೆದೈತೆ. ಇವರು ಒಂದು ರೀತಿ ಅದೃಷ್ಟವಂತರು ಅಂತ, ಅವ್ರು ನಮಗೆ ಅದೃಷ್ಟವಂತರು ಅಂತಾರೆ, ನಾವು ಅವ್ರಿಗೆ ಅದೃಷ್ಟವಂತರು ಅಂತ. ಮತ್ತು ದಾಳಿಂಬೆ ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ, ಬಾಳೆ ಗಿಡ ಎಲ್ಲನೂ ಕೂಡ ತೋರಿಸ್ತಾ ಹೋಗಿದ್ದೀನಿ. ಎಲ್ಲಿ ನೋಡಿದ್ರೂ ಬರೀ ಅದೇ ಇತ್ತು. ಸೊ ಹಾಗಾಗಿ ನಿಮಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ತೋರಿಸೋದ್ರಿಂದ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಹೊಲ ಗದ್ದೆ ಅಂತಂದರೆ, ವಾತಾವರಣನೇ ಇಷ್ಟ, ಹಳ್ಳಿ ವಾತಾವರಣ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ತಾ ಹೋಗಿದ್ದೀನಿ. ಸೊ ಏನಂತಂದರೆ ಮೇಯ್ನು ಹೋಗ್ಬೇಕಾಗಿರೋದು ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ನಾಳಿನ ವಿಡಿಯೋದಲ್ಲಿ ಅದನ್ನು ಮತ್ತೆ ತೋರಿಸ್ತೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್.